ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಲ್ಲಿ ಫುಟ್ಪಾತ್ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲಿಸುತ್ತೇವೆ ಅಂತ ಬೆಂಗಳೂರಿನ ಇನ್ಚಾರ್ಜ್ ಅಂಡ್ ಕರ್ನಾಟಕದ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಪ್ರೆಸ್ ಬ್ರೀಫನ್ನು ಮಾಡಿದ್ದಾರೆ. ಅಂದರೆ ಫುಟ್ಪಾತಲ್ಲಿ ಬಡವರು, ನಿರ್ಗತಿಕರು, ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ಅಂಗಡಿನಲ್ಲಿ ವ್ಯಾಪಾರ ಮಾಡಕದಂತ ಬಡವರು ಬೆಂಗಳೂರಿನ ಫುಟ್ಪಾತಲ್ಲಿ, ಬಿಕಾಸ್ ಇವತ್ತು ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಬರೀ ಶ್ರೀಮಂತರಿಗೆ ಮಾತ್ರ ಅಂತ ಈ ಸ್ಟೇಟ್ಮೆಂಟ್ ಸಾಬೀತು ಮಾಡುತ್ತೆ. ಬಟ್ ನಾನು ಸಮಾಜಕ್ಕೆ ಅಥವಾ ಈ ವ್ಯವಸ್ಥೆಗೆ ಅಥವಾ ಇಂಥ ವ್ಯಾಪಾರ ಮನಸ್ಥಿತಿ ಇರುವಂಥ ರಾಜಕಾರಣಿಗಳಿಗೆ ಹೇಳಕ್ಕೆ ಇಷ್ಟಪಡೋದೇನು ಅಂತಂದರೆ, ಇವತ್ತೇನೋ ಫುಟ್ಪಾತ್ ಅವ್ರನ್ನ ಖಾಲಿ ಮಾಡಿಸ್ತಾ ಇದ್ದೀರಾ, ಆದೇಶ ಮಾಡೋಕ್ಕೆ ತಾಕತ್ತು ಇರ್ಬೋದು ನಿಮಗೆ. ಒಂದಲ್ಲ ಒಂದು ದಿವಸ ಅದೇ ಫುಟ್ಪಾತ್ಗೆ ನೀವುಗಳು ಸಹ ಬರಬೇಕಾಗುತ್ತೆ ಅಂಥ ಪರಿಸ್ಥಿತಿ. ರಾಜಕೀಯವಾಗಿ ಫುಟ್ಪಾತ್ ಹಾಕಕ್ಕೆ ಹೋಗಬೇಡಿ, ಇಟ್ಸ್ ವೆರಿ ಈಸಿ. ಆಮೇಲೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಬೆಂಗಳೂರಿಗೆ ಬಡವರಲ್ಲ ಸಮಸ್ಯೆ, ಭ್ರಷ್ಟರು ಈ ಸಮಾಜದ ಅಥವಾ ಬಡವರು ಯಾವತ್ತೂ ಈ ಸಮಾಜದ ಭಾರವಾಗಿಲ್ಲ. ಅವರೇನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಅವರಿಂದ ಒಂದು ಸಣ್ಣ ಲೆವೆಲಲ್ಲಿ, ಫುಟ್ಪಾತ್ ಲೆವೆಲಲ್ಲಿ ಈಗ ಇರೋನು ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ಲುಲು ಮಾಲಲ್ಲಿ ಓಪನ್ ಮಾಡಿದ್ರೆ ಇಲ್ಲೋನು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ. ಇದು ನಾನು ಹೇಳ್ತಾ ಇಲ್ಲ, ಗೊತ್ತು. ಇಂಥ ವ್ಯಾಪಾರೀಕರಣ ಮನೋಭಾವ ಇರುವಂಥ ರಾಜಕಾರಣಿಗಳು ಸ್ವತಂತ್ರ ಭಾರತದಲ್ಲಿ ಬರ್ತಾರೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೊತ್ತಿತ್ತು. ಹಾಗಾಗಿನೇ ಈ ದೇಶದ ಸಂವಿಧಾನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದರೆ, ಫುಟ್ಪಾತ್ ವ್ಯಾಪಾರಿಗಳು ಡಿ ಕೆ ಶಿವಕುಮಾರನ ಧಮಕಿಗೆ ಅಥವಾ ಆದೇಶಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಕಾರಣ ಯಾಕೆ ಅಂತಂದರೆ, ಈ ದೇಶದಲ್ಲಿ ಬಾಂಬೆ ಮುನ್ಸಿಪಾಲಿಟಿ ವಿರುದ್ಧವಾಗಿ ಅಲ್ಲಿನ ಫುಟ್ಪಾತ್ ವ್ಯಾಪಾರಿಗಳು ಸುಪ್ರೀಂ ಕೋರ್ಟ್ಗೆ, ಅಲ್ಲಿನೂ ಅಷ್ಟೇನೆ 1985ರಲ್ಲಿ ಬಾಂಬೆ ಮುನ್ಸಿಪಾಲಿಟಿ ಅವರು ಅಲ್ಲಿರುವಂಥ ಫುಟ್ಪಾತ್ ವ್ಯಾಪಾರಿಗಳನ್ನು ಡೆಮಾಲಿಷ್ ಮಾಡಿ ಒಕ್ಕಲೆ ಬರೆಸ್ತಾರೆ. ಸೊ ಆಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಕೊಡ್ತದೆ. ವೋಲ್ಗಾ ಟೆಲಿಸ್ ವರ್ಸಸ್ ಯೂನಿಯನ್ ಆಫ್ ವುಮೆನ್ ಅಗೇನ್ಸ್ಟ್ ಮುಂಬೈ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ವಿರುದ್ಧ ಸುಪ್ರೀಂ ಕೋರ್ಟಿನ ಒಂದು ಮಹತ್ವದ ತೀರ್ಪು ಬರ್ತದೆ. ನಮ್ಮ ದೇಶದ ಸಂವಿಧಾನ ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ಅಂತಂತಂದರೆ, ಅದಕ್ಕೆ ಕನಿಷ್ಠ ಕಾನೂನು ಇರುವಂಥ ಸ್ಟೇಟ್ಸ್ಮನ್ಗಳನ್ನು ನಾವು MLAಗಳಾಗಿ, MLCಗಳಾಗಿ ಅಥವಾ MP ಗಳಾಗಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಕಾನೂನಿನ ಜ್ಞಾನವಿಲ್ಲದ, ಸಂವಿಧಾನದ ತಿಳುವಳಿಕೆ ಇಲ್ಲದಂಥ ಬಂಡುಕೋರರು, ದರೋಡೆಕೋರರು, ಕ್ರಿಮಿನಲ್ಸ್ಗಳನ್ನು ಎಲೆಕ್ಟ್ ಮಾಡಿದಾಗ ಬಡವರಿಗೆ, ಬಡವರ ತಟ್ಟೆಗೆ, ಬಡವರ ಜೀವನಕ್ಕೆ, ಬಡವರ ಫುಟ್ಪಾತ್ ವ್ಯಾಪಾರಕ್ಕೆ ಕೈ ಇಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಹೊಸ ನಿದರ್ಶನವಾಗಿಲ್ಲ. ಇಲ್ಲಿ ಫುಟ್ಪಾತ್ ವ್ಯಾಪಾರಿ ಬಡವ ಬೆಂಗಳೂರಿನ ಭಾರ ಅಲ್ಲ. ಇಲ್ಲಿ ಬೆಂಗಳೂರಿನ ಭಾರ ಅಂತಂದ್ರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು. 1250 ಕೆರೆ ತಿಂದವನು ಕಳ್ಳ ಆಗಲಿಲ್ಲ, ಓಕೆ, ಸರ್ಕಾರಿ ಜಮೀನುಗಳನ್ನ ಮಾಡಿ ಕೊಳ್ಳೆ ಹೊಡೆದವನು ಕಳ್ಳ ಆಗಲಿಲ್ಲ, 40% ಕಮಿಷನ್ ಕದ್ದವನು ಬೆಂಗಳೂರಿಗೆ ಭಾರ ಆಗಲಿಲ್ಲ. ಬೆಂಗಳೂರಿಗೆ ಭಾರ ಆಗಿರೋದು ಬಡವ, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋ, ತನ್ನ ಹೊಟ್ಟೆನ ನೀಗಿಸುವ ಬಡವ. ಕ್ರೈಮ್ ಮಾಡಕ್ಕೆ ಹೋಗಲ್ಲ ಅವನು, ಯಾಕೆ ಅಂತಂದರೆ ಕಷ್ಟಪಟ್ಟು ಫುಟ್ಪಾತಲ್ಲಿ ಐಸ್ ಕ್ರೀಮು, ಕಳ್ಳೆ ಬೀಜನೋ, ಸೊಪ್ಪು ವ್ಯಾಪಾರ ಮಾಡಿ ಈ ಸಮಾಜಕ್ಕೆ, ಈ ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಮತ್ತೆ ಈ ಸಮಾಜಕ್ಕೆ ಭಾರ ಆಗದೆ ಜೀವನ ಮಾಡ್ತಾನೆ. 1985ರಲ್ಲಿ ವೋಲ್ಗಾ ಟೆಲಿಸ್ ವರ್ಸಸ್ ಯೂನಿಯನ್ ಅಗೇನ್ಸ್ಟ್ ಬಾಂಬೆ ಮುನ್ಸಿಪಾಲಿಟಿ ಒಂದು ಆದೇಶವನ್ನು ಸುಪ್ರೀಂ ಕೊಡ್ತದೆ. ಸೊ ಆದೇಶದಲ್ಲಿ ಹೇಳ್ತದೆ, ಇರೋನು ಅಡ್ವಾನ್ಸ್ ಕೊಟ್ಟು ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿದ್ರೆ ಈ ದೇಶದಲ್ಲಿ ಆರ್ಟಿಕಲ್ 21 ಹೇಳುತ್ತೆ, ರೈಟ್ ಟು ಲೈಫ್ ಅಂತ ಹೇಳುತ್ತೆ. ಬಡವ ಸಹ ಬಡತನ ಅನ್ನೋದು ಕ್ರೈಮ್ ಅಲ್ಲ, ಅಂದರೆ ಪಾವರ್ಟಿ ಇಸ್ ನಾಟ್ ಎ ಕ್ರೈಮ್ ಅಂತ ಹೇಳುತ್ತೆ. ಆರ್ಟಿಕಲ್ 21 ಬಡವಿ ಶ್ರೀಮಂತರಿಗೆ, ಹಣ ಇರೋರಿಗೆ ಅಲ್ಲ, ಅಂಗಡಿಗಳು ತಗೊಂಡು ಜೀವನ ಮಾಡೋಕ್ಕೆ. ಒಬ್ಬ ಬಡವ ಸಹ ನ್ಯಾಯಯುತವಾಗಿ ಫುಟ್ಪಾತಲ್ಲಿ ಓಡಾಡೋರಿಗೆ ತೊಂದರೆ ಆಗದಿದ್ದಂಗೆ ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ತನ್ನ ಜೀವನವನ್ನು ಸಾಗಿಸುವಂಥ ಒಂದು ಅಧಿಕಾರವನ್ನು ಈ ದೇಶದ ಸಂವಿಧಾನ ಆರ್ಟಿಕಲ್ 21
ಕೊಟ್ಟಿದೆ ಅಂತ 21 ಮತ್ತೆ ಆರ್ಟಿಕಲ್ 19 ಕೊಟ್ಟಿದೆ ಅಂತ ಹೇಳಿ 1985 ದ ಫೇಮಸ್ ಕೇಸ್ ವೋಲ್ಗಾ ಟೆಲಿಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಮೋಸ್ಟ್ಲಿ ಅನ್ಕೊಂತೀನಿ. ನಾನು ಅಲ್ಲಿ ಹಾಕಿದ್ದೀನಿ, ಫೇಸ್ಬುಕ್ ಇದ್ರಲ್ಲಿ ಹಾಕಿದ್ದೀನಿ, ನಮ್ಮ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ದಯಮಾಡಿ ನೋಡಿ, ಕೇಳಿಸ್ಕೊಳ್ಳಿ. ಬಡವರು ಓಟ್ ಬೇಕು, ಬಡವರು ಇವ್ರುಗಳೇನೋ ಸಮಾವೇಶ ಮಾಡಿದ್ರೆ ಬಡವರು ಬಂದು ಇವ್ರಿಗೆ ಚಪ್ಪಾಳೆ ಹೊಡಿಬೇಕು, ಇವ್ರುಗಳು ಮಾಡೋ ಕಿತ್ತೋಗಿರೋ ರಾಜಕಾರಣಿಗಳು ಮಾಡೋ ಕಿತ್ತೋಗಿರೋ ಭಾಷಣಗಳನ್ನು ಕೇಳೋಕ್ಕೆ ಬಡವ್ರು ಬೇಕು, ಆಟೋದಲ್ಲಿ ತುಂಬ್ಕೊಂಬಂದು ಜನರ ಸಾಗರವನ್ನು ಸೇರ್ಸೋಕ್ಕೆ ಬಡವ್ರು ಬೇಕು. ಆದರೆ ಬೆಂಗಳೂರಲ್ಲಿ ಬಡವರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಂಗಿಲ್ಲ. ಬಟ್ ಆದರೆ ನೀವು ಯಾರು ತಲೆ ಕೆಡಿಸ್ಕೊಬೇಕಾಗಿಲ್ಲ, ಯಾಕಂದರೆ ಈ ದೇಶದ ಸಂವಿಧಾನ ನಿಮ್ಮ ಬೆನ್ನಿಗೆ ನಿಂತಿದೆ. ನೀವು ಯಾರು ತಲೆ ಇಂಥ ಡಿ.ಕೆ. ಶಿವಕುಮಾರ್ ಅಂತವ್ರು 100 ಒಳ್ಳೇದು, ಆವಾಗ ಒಳ್ಳೆ ತೂಕವಾದಂಥ ರಾಜಕಾರಣಿಗಳಾಗ್ತೀರಾ ಅಂತ ಹೇಳುತ್ತಾ, ಈ ಬೆಂಗಳೂರಿಗೆ ಭಾರ ಬಡವರಲ್ಲ, ಭ್ರಷ್ಟ ರಾಜಕಾರಣಿಗಳು, ಇಲ್ಲಿ ನಡೀತಾರಂಥ ಭ್ರಷ್ಟಾಚಾರ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಫುಟ್ಪಾತಲ್ಲಿರೋರನ್ನ ಖಾಲಿ ಮಾಡ್ಸೋಕೆ ಕೈ ಇಟ್ಟಿದ್ದೀರಾ, ನಿಮ್ಮ ರಾಜಕೀಯ ಜೀವನ ಸಹ ಒಂದಲ್ಲ ಒಂದು ದಿವಸ ಫುಟ್ಪಾತ್ ಆಗುತ್ತೆ ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ. ವಿ ಸ್ಟ್ಯಾಂಡ್ ವಿತ್ ಪುವರ್, ವಿ ಸ್ಟ್ಯಾಂಡ್ ವಿತ್ ಕನ್ನಡಿಗರ ಜೊತೆ ನಾವು ಇದ್ದೇ ಇರ್ತೀವಿ. ಅವರು ಫುಟ್ಪಾತಲ್ಲಿರಾಗಿರ್ಬೋದು ಅಥವಾ ಶ್ರೀಮಂತರಾಗಿರ್ಬೋದು, ಬಟ್ ದುರಾಂಕಾರಿಗಳ ವಿರುದ್ಧವಾಗಂತೂ ನಾವು ನಿಂತ್ಕೊಳ್ತೀವಿ. ಫುಟ್ಪಾತ್ ವ್ಯಾಪಾರಿಗಳ ಜೊತೆಯಲ್ಲಿ ಈ ದೇಶದ ಸಂವಿಧಾನ ಇದೆ, ಫುಟ್ಪಾತ್ ವ್ಯಾಪಾರಿಗಳ ಜೊತೆ ಈ ದೇಶದ ಸುಪ್ರೀಂ ಕೋರ್ಟಿನ ಆದೇಶ ಇದೆ. ನೀವು ಯಾರು ಹೆದರಬೇಕಾಗಿಲ್ಲ, ಕಾನೂನಿಗೆ ನಾಮ ಒಂದೇ ಬೇಕಾಗಿರೋದು ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಈ ರೀತಿ ಹುಚ್ಚುತನದ ಆದೇಶ ಮಾಡೋಕ್ಕೆ ಮುಂಚೆ ಈ ಉಸುರುವಳ್ಳಿ ರಾಜಕಾರಣಿಗಳು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಅ ಲಾಟ್.